ನಮಸ್ಕಾರ ಪ್ರಿಯ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ಯರಗಟ್ಟಿ ತಾಲೂಕಿನ ತಲೂರು ಗ್ರಾಮದಲ್ಲಿ ಇಂದು ಶುಭ ಮುಂಜಾನೆ ಸಮಯದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಮತ್ತು ಸ್ವತಂತ್ರ ಯೋಧ ತಲೂರು ಗ್ರಾಮದ ರಾಯನಗೌಡ ಲಿಂಗೌಡ ಪಾಟೀಲ್ ಇವರ ಅಮೃತಶಿಲೆಯ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ಜರುಗಿತು. ಪುತ್ಥಳಿ ಅನಾವರಣವನ್ನು ಶ್ರೀ ಮನಿ ಪ್ರಸ್ವ ಮುರುಘರಾಘವೇಂದ್ರ ಮಹಾಸ್ವಾಮಿಗಳು, ಶ್ರೀ ಸೋಮಶೇಖರ ಮಠ ಮುನವಳ್ಳಿ ಬಂಡಾರಹಳ್ಳಿ ಇವರ ಜೊತೆಗೆ ಮುರುಗೋಡ ಮಾತ ಶ್ರೀಗಳ ಜೊತೆಗೂಡಿ ನೆರವೇರಿಸಿದರು. ಈ ಶುಭ ಸಂದರ್ಭದಲ್ಲಿ ಶಂಕರಗೌಡ ಪಾಟೀಲ್ ದಂಪತಿಗಳನ್ನು ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಶಾಸಕ ವಿಶ್ವಾಸ ವೈದ್ಯರನ್ನು ಸಹ ಸನ್ಮಾನ ಮಾಡಲಾಯಿತು. ವೇದಿಕೆ ಮೇಲೆ ಯರಗಟ್ಟಿ ದಂಡಾಧಿಕಾರಿ ಎಂ ಇ ಗುಂಡಪ್ಪಗೋಳ್, ವಿನಯ್ ಕುಮಾರ್ ದೇಸಾಯಿ, ಮಹಾರುದ್ರಪ್ಪ ಉಪ್ಪಿನ್, ಮಹಾಂತೇಶ್ ಉಪ್ಪಿನ್, ಮಡವಳಪ್ಪ ಬಡ್ಗೇರ್, ಮಲನಗೌಡ ಪಾಟೀಲ್, ಈರಣ್ಣ ಹುದ್ದಾರ್, ವಿಜಯ್ ಅಂಗಡಿ, ದೀಪಕ್ ತೊರಗಲ್ಮಠ್, ಜೈ ಜವಾನ್ ಜೈ ಕಿಸಾನದ ನಿವೃತ್ತ ಸೈನಿಕರು ಎನ್ ಬಿ ಮಲ್ಕನ್ನವರ್, ಬಸಪ್ಪ ಅಂಗಡಿ, ಆರ್ ಎಸ್ ಕಲ್ಲನ್ನವರ್, ಶಿವನಗೌಡ ಪಾಟೀಲ್, ಸುವಾನಿ ಕುದುರಿ, ಬಸವರಾಜ್ ಪೂಜೇರ್, ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರು, ಪದಾಧಿಕಾರಿಗಳು, ತಾಲೂಕಿನ ಸಮಸ್ತ ಗುರು ಹಿರಿಯರು, ಎಲ್ಲ ಶಾಲೆಯ ಪ್ರಾಧ್ಯಾಪಕರು, ವಿದ್ಯಾರ್ಥಿ ವೃಂದ, ಮಹಿಳಾ ಮಂಡಳಿಗಳು, ಯುವಕ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ನ್ಯಾಯವಾದಿಗಳ ಸಂಘ, ಟ್ಯಾಕ್ಸಿ ಮತ್ತು ಆಟೋ ಚಾಲಕರ ಸಂಘ, ದಲಿತ ಪರ ಸಂಘಟನೆಗಳು ಮತ್ತು ಎಲ್ಲ ಸಹಕಾರಿ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇದು ಇವತ್ತಿನ ಅಪ್ಡೇಟ್. ಟಿವಿ 24 ಪ್ರೈಮ್, ನಿಮ್ಮೊಳಗಿನ ಧ್ವನಿ. ಶ್ರೀಮನ್ ನಿರಂಜನ ಪ್ರಮುಖ ಸುಟ್ಟಿ ಮುರುಗೇಂದ್ರ ಮಹಾಸ್ವಾಮಿಗಳು ಜೊತೆಯಾಗಿ ತಹಸೀಲ್ದಾರ್ ಸಾಹೇಬರಾಗಿರ್ತಕ್ಕಂಥ ಶ್ರೀಯುತ ಎಂ ಇ ಗುಂಡಪ್ಪಗೋಳ್ ಸರ್ ಅವರು ಈ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಂಗಳ ಶ್ರೀ ಮೆಟ್ಗುಟ್ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ಪುತ್ಥಳಿ ಅನಾವರಣ ನೆರವೇರಿಸಲಿದ್ದಾರೆ. ಕಾಮನವರ್ ಸರ್ ಇವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಜೊತೆಗೆ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ನೀಲ್ಕಂಠ ಮಲ್ಕನ್ನವರ್ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ವೇದಿಕೆ ಮೇಲೆ ಈಗಾಗಲೇ ಇರ್ತಕ್ಕಂಥ ಶ್ರೀಯುತ ಬಿ ಎನ್ ಬ್ಯಾಳಿ ಸರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಮನ್ ನಿರಂಜನ ಪ್ರಮುಖ ಸುಟ್ಟಿ ಮುರುಗೇಂದ್ರ ಮಹಾಸ್ವಾಮಿಗಳು ಜೊತೆಯಾಗಿ ತಹಸೀಲ್ದಾರ್ ಸಾಹೇಬರಾಗಿರ್ತಕ್ಕಂಥ ಶ್ರೀಯುತ ಎಂ ಇ ಗುಂಡಪ್ಪಗೋಳ್ ಸರ್ ಅವರು ಈ ಒಂದು ಪುತ್ಥಳಿ ಅನಾವರಣ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೇವೆ. ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಮಂಗಳ ಶ್ರೀ ಮೆಟ್ಗುಟ್ ಮೇಡಮ್ ಅವರು ಕೂಡ ಈ ಸಂದರ್ಭದಲ್ಲಿ ಪುತ್ಥಳಿ ಅನಾವರಣ ನೆರವೇರಿಸಲಿದ್ದಾರೆ.